ಕಾಯಿಲೆ ಇರ್ತದೆ, ವೈದ್ಯನಾಥೇಶ್ವರ ದೇವಸ್ಥಾನ ಕರ್ಕೊಂಡು ಬರ್ತಾರೆ. ಅಲ್ಲಿಗೆ ಮಹಾರಾಜ ಬರ್ತಾರೆ. ಅವು ಅಮ್ಮನ್ ಬಂದ್ಬಿಟ್ಟು ಅಮ್ಮನ್ ನೋಡ್ಬಿಟ್ಟು ಅವು ಅಮ್ಮನ್ನ ಹಚ್ಕೊಂಡ್ ಬರ್ತಾರೆ. ಆ ಯಜಮಾನನ್ನೆಲ್ಲ ಬಿಟ್ಬಿಟ್ಟು ಅವರು ಓಡ್ ಬರ್ತಾರೆ ಇಲ್ಲಿ ಹೊಳೆ ಅಂಚಿಗೆ. ಅವ್ರು ಹಂಗೆ ಹಚ್ಕೊಂಡ್ ಬರ್ತಾ ಇರ್ತಾರೆ. ಅವಾಗ ತಲಕಾಡು ಮೊದಲಾಗಲ್ಲ ಅಂದ್ರೆ ಯಾಕೋಸ್ಕರ ಅಂದ್ರೆ ಅವ್ರು ಕುದುರೆ ಮುಂದೆ ಓಡದೆ ಹೋಗ್ಲಿ ಅಂತ. ಅವು ಅಲ್ಲಿಂದ ಬಂದು ಅದು ಅಲ್ಲಿ ಪಿಂಕರ ದೇವಸ್ಥಾನ ಕಾಣ್ತಿದ್ರು ನೋಡಿ, ಒಂದೇ ಒಂದು ಅಲ್ಲಿ ಕಾಣ್ತಿದ್ದಿಲ್ಲ ಅಲ್ಲಿಗೆ ಬಂದು ಮಾಲಂಗಿ ಮಡುವಾಗ್ಲಿ ಅಂದ್ರೆ ತುಂಬಾ ಆಳವಾದ ಜಾಗ ಆಗ್ಲಿ ಅಂತ ಅವಮ್ಮ ಸೂಸೈಡ್ ಮಾಡ್ಕೊಳತ್ತೆ. ಅವ್ರ ಕೈ ಸಿಕ್ಬಾರ್ದು ಅಂತ ಆ ಶಾಪ ಕೊಟ್ಬಿಟ್ಟು ತಲಕಾಡು ಮೊದಲಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ಅರಸರಿಗೆ ಮಕ್ಕಳಾಗಿರೋ ಶಾಪ ಕೊಟ್ಬಿಟ್ಟು ಒಡವೆ ಎಲ್ಲ ಹಾಕ್ಬಿಟ್ಟು ಅವಮ್ಮ ಅಲ್ಲಿ ಸೂಸೈಡ್ ಮಾಡ್ಕೊತಾರಮ್ಮ. ಇವಾಗ ಅವ್ರಿಗೆ ಎಷ್ಟೋ ತಲೆಮಾರಾಗಿದೆ, ಮಕ್ಕಳು ಆಗಲ್ಲಮ್ಮ. ಹೊರಗಡೆಯಿಂದ ಬಂದವರು ಮಕ್ಕಳಾಗ್ತವೆ, ಆ ಮಕ್ಕಳಿಗೆ ಮಕ್ಕಳಾಗಲ್ಲಮ್ಮ. ಅಂದ್ರಿಂದ ಇಂದುವರೆಗೂ ಅವರು ದತ್ತುಲ್ಲೇ அடாப்ஷன் ஸ்டோரி. அந்த அம்மனை சாப கொடுக்குறாங்க இல்லையா, அவங்க வந்து அதான் பள்ளம் ஆட்டும் அங்க போய் சூசைட் பண்ணிக்கிறாங்க. ಇವಾಗಲೂ ತುಂಬಾ ಆಳವಾದ ಜಾಗ ಮಾತ್ರ ಅಲ್ಲಿ ಆ ಕಡೆ ಇವಾಗಲೂ ತುಂಬಾ ಆಳ.